ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು. ಈ ದಿನದ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮೇಷರಾಶಿಯವರು ಇಷ್ಟಪಟ್ಟಂತಹ ಆಸ್ತಿಯನ್ನು ಇವತ್ತು ಕೊಂಡುಕೊಳ್ಳುವ ಅವಕಾಶವಿದೆ. ಆದಷ್ಟು ನೀವು ಇಷ್ಟಪಟ್ಟಿದ್ದನ್ನು ಈ ದಿನ ಪಡೆದುಕೊಳ್ಳಲು ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಾರ, ವ್ಯವಹಾರ, ಮಾರಾಟಗಾರರು ಅತಿ ಹೆಚ್ಚು ಸಂದರ್ಭದಲ್ಲಿ ನಿಮಗೆ ಆದಷ್ಟು ಧನಲಾಭ ನಿಮಗೆ ಈ ದಿನ ಲಭಿಸುತ್ತೆ. ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮ್ಮ ಸಹ ಉದ್ಯೋಗಿಗಳೊಂದಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ನಿಮ್ಮ ಈ ಮೇಷರಾಶಿಯವರಿಗೆ ತಾಳ್ಮೆ ಅನ್ನೋದು ಈ ದಿನ ಅತಿ ಅಗತ್ಯ ಆಗಿರುತ್ತೆ. ನಿಮಗೆ ಅದೃಷ್ಟದ ಸಂಖ್ಯೆ 2 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಈ ದಿನ ಒಳಿತಾಗುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ನಿಮ್ಮಲ್ಲಿರುವಂತಹ ಹಠವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹಠದ ಮಾತು, ನಿಮ್ಮದೇ ನಿಯಮ ಎಲ್ಲವೂ ಸಹ ಫಾಲೋ ಆಗಬೇಕು ಅಂತ ಅಂದರೆ ಈ ದಿನ ಯಾವುದೇ ಕಾರ್ಯಗಳು ನಿಮಗೆ ಶುಭ ಆಗೋದಿಲ್ಲ. ನಿಮ್ಮ ಹಠವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ವೃತ್ತಿಯಿಂದ, ನೀವು ಮಾಡ್ತಾ ಇರುವಂತಹ ಕೆಲಸದಿಂದ ನಿಮಗೆ ಆದಾಯ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ನಿಮ್ಮ ಮೂಳೆಗಳಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ನೋವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ವೃಷಭ ರಾಶಿಯವರು, ನಿಮಗೆ ಅದೃಷ್ಟದ ಸಂಖ್ಯೆ 4 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಈ ದಿನ ಅದೃಷ್ಟ ಬರುತ್ತೆ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಯಾವ ರೀತಿ ಇದೆ ಅಂತ ಅಂದರೆ, ನೀವು ತೋರುವಂತಹ ಗೌರವ ಹಿರಿಯರಿಗೆ ಮೆಚ್ಚುಗೆ ತಂದುಕೊಡುವ ರೀತಿ ಇರುತ್ತೆ. ನಿಮ್ಮ ಕರುಣೆ, ವಾತ್ಸಲ್ಯ ಎಲ್ಲವೂ ಸಹ ಹಿರಿಯರು ಮೆಚ್ಕೊಳ್ತಾರೆ. ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನೀವು ನಿರೀಕ್ಷೆ ಪಟ್ಟಂತಹ ಆದಾಯ ನಿಮಗೆ ಸಿಗುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಆದರೆ ನಿಮ್ಮ ಮೇಲೆ ಮಹಿಳೆಯರ ಕೋಪ ಅತಿ ಹೆಚ್ಚು ಇರುತ್ತೆ. ಆದಷ್ಟು ಮಹಿಳೆಯರ ಕೋಪಕ್ಕೆ ಗುರಿಯಾಗದೆ ದೂರ ಇರೋದು ಒಳ್ಳೆಯದು. ಕಟಕ ರಾಶಿ. ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ಸಾಕಷ್ಟು ಸಮಾಜ ಸೇವೆ ಮಾಡುವಂಥವರು ಇರ್ತೀರಾ. ಅಂಥವರಿಗೆ ಇವತ್ತಿನ ದಿನ ಸಾಕಷ್ಟು ಗೌರವಗಳು ಲಭಿಸುತ್ತೆ ಅಂತ ಹೇಳ್ಬೋದು. ಇನ್ನು ವ್ಯವಸಾಯ, ವ್ಯವಹಾರ ಮಾಡೋರಿಗೆ ಈ ದಿನ ಲಾಭದ ದಿನ. ಇನ್ನು ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮಪಟ್ಟು ಬಹಳ ಕಾಲಗಳಿಂದ ವಿದ್ಯಾಭ್ಯಾಸ ಮಾಡ್ತಾ ಇರ್ತೀರಾ. ಅಂಥವರಿಗೆ ಇವತ್ತಿನ ದಿನ ಉತ್ತಮವಾದ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 1 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ನಂಬರ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಅದೃಷ್ಟ ಬರುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ. ಕೋಲ್ಡ್ ಆಗಿರ್ಬೋದು, ಜ್ವರ ಆಗಿರ್ಬೋದು, ಇಂತಹ ಬಾಧೆಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ ಆದಾಯದ ಬಗ್ಗೆ ನೋಡೋದಾದರೆ, ಎಲ್ಲೋ ಒಂದು ಕಡೆ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ದಿನ ನಿಮಗೆ ಲಾಭದ ದಿನ ಅಂತ ಹೇಳ್ಬೋದು. ಸಾಕಷ್ಟು ಜನ ಸಿದ್ಧ ಉಡುಪುಗಳನ್ನು ತಯಾರಿಸ್ತಾ ಇರ್ತೀರಾ. ಅಂಥವ್ರಿಗೆ ಇವತ್ತಿನ ದಿನ ಲಾಭ ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 3 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ನಿಮಗೆ ಒಳಿತೇ ಆಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ರಾಜಕೀಯ ವ್ಯಕ್ತಿಗಳಿಗೆ ಇವತ್ತಿನ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ನೀವು ಇಷ್ಟು ದಿನ ಮಾಡಿರುವಂತಹ ಎಲ್ಲ ಕಾರ್ಯಗಳಿಗೆ ಈ ದಿನ ಪ್ರಶಂಸೆ ಸಿಗುವಂತಹ ದಿನಾನೇ. ಇನ್ನು ಆದಾಯದಲ್ಲಿ ನೋಡೋದಾದರೆ ಸಾಮಾನ್ಯ ಗತಿಯಲ್ಲಿ ಇರುತ್ತೆ. ಯಾವುದೇ ಅಂತಹ ದೊಡ್ಡ ಮಟ್ಟದಲ್ಲಿ ನಿಮಗೆ ಆದಾಯ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಆದಷ್ಟು
ದೇವಿ ಆರಾಧನೆ ಮಾಡೋದು ಉತ್ತಮ ಕನ್ಯಾ ರಾಶಿಯವರು. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. 5 ಅನ್ನುವಂತಹ ಸಂಖ್ಯೆಯನ್ನು ಈ ದಿನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆತೆ ಆಗತ್ತೆ. ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮಲ್ಲಿ ಇವತ್ತಿನ ದಿನ ಆಲಸ್ಯ ಎಂಬುದು ಮೈ ತುಂಬಿಕೊಂಡೇ ಇರುತ್ತೆ. ನಿಮ್ಮ ಆದಾಯದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ. ಇವೆಲ್ಲದಕ್ಕೂ ಸಹ ನೀವು ಒಡ ಹುಟ್ಟಿದವರ ಬಳಿ ಹೋಗಿ ಪರಿಹಾರ ಪಡ್ಕೊಳ್ಳೋದು ತುಂಬ ಒಳಿತು ಅಂತಲೇ ಹೇಳ್ಬೋದು. ಇನ್ನು ಆದಷ್ಟು ಏನಾದರೂ ಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈ ದಿನ ನೀವು ಆದಷ್ಟು ಮೋಸ ಹೋಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅದೃಷ್ಟದ ಸಂಖ್ಯೆ 9 ಅನ್ನುವಂತಹ ಸಂಖ್ಯೆ ಅದೃಷ್ಟವನ್ನು ತಂದುಕೊಡುತ್ತೆ. ಈ 9 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳತೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ನೀವು ಅತಿ ಹೆಚ್ಚು ಕ್ಲೋಸ್ ಆಗಿರುವಂತಹ ವ್ಯಕ್ತಿಗಳ ಜೊತೆ ನಿಮಗೆ ಮನಸ್ತಾಪ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನೀವು ಅತಿ ಹೆಚ್ಚು ಸೌಂದರ್ಯಕ್ಕೆ ಬೆಲೆ ಕೊಡುವಂತಹ ವ್ಯಕ್ತಿ ಆಗಿರ್ತೀರಾ. ಅತಿ ಹೆಚ್ಚು ನಿಮ್ಮ ಸೌಂದರ್ಯದ ಮೇಲೆ ಗಮನ ಕೊಡ್ತೀರಾ. ಆದರೆ ನಿಮ್ಮ ಆದಾಯದಲ್ಲಿ ಯಾವುದೇ ಏರಿಕೆ ಆಗೋದಿಲ್ಲ. ಇನ್ನು ನಿಮ್ಮ ಕೆಲಸಗಳಲ್ಲಿ ಆದಷ್ಟು ಹಿರಿಯರ ಸಲಹೆಗಳು ಮತ್ತು ಅವರ ಸಹಕಾರವನ್ನು ಪಡ್ಕೊಂಡು ಮಾಡೋದ್ರಿಂದ ನಿಮಗೆ ಉತ್ತಮವಾದ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಜನ ಸಂಶೋಧಕರಿರ್ತೀರ, ಸೈಂಟಿಸ್ಟ್ಗಳಿರ್ತೀರ, ಅವ್ರಿಗೆ ಬೇಕಾದಂತಹ ಅಗತ್ಯವಾದ ಮಾಹಿತಿ ಈ ದಿನ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 6 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳಿತಾಗುತ್ತೆ. ಧನುರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ನಡವಳಿಕೆಯಲ್ಲಿ ಸಾಕಷ್ಟು ಚುರುಕುತನ ಕಂಡುಬರುತ್ತೆ. ಇನ್ನು ನೀವು ನಿರೀಕ್ಷೆ ಪಟ್ಟಂತಹ ಆದಾಯ ಧನುರಾಶಿಯವರಿಗೆ ಈ ದಿನ ಲಭಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎಲ್ಲೋ ಬೇರೆ ಕಡೆ ವಾಸವಿರ್ತೀರಾ, ಅಂದರೆ ವಿದೇಶದಲ್ಲೋ ಎಲ್ಲೋ ಒಂದು ಕಡೆ ವಾಸವಿರ್ತೀರಾ, ಆದರೆ ನೀವು ಹುಟ್ಟಿರುವಂತಹ ನೆಲದಲ್ಲಿ ನೀವು ಆಸ್ತಿ ಮಾಡುವಂತಹ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ಈ ದಿನ ನಿಮಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಎಕ್ಸಾಮ್ ಕಟ್ಟೋದಕ್ಕಾಗಿರ್ಬೋದು, ಎಕ್ಸಾಮ್ ಬರೆಯೋದಕ್ಕಾಗಿರ್ಬೋದು, ಈ ದಿನ ನಿಮಗೆ ತುಂಬ ಉತ್ತಮವಾದ ದಿನ. ನೀವು ಇಷ್ಟಪಟ್ಟಂತಹ ಫಲಿತಾಂಶ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಅದೃಷ್ಟದ ಸಂಖ್ಯೆ 7 ಎನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಸಾಧಿಸಿದಂತಹ ಒಂದು ಸಂತೋಷ ಈ ದಿನ ಇರುತ್ತೆ. ನೀವು ಹಲವಾರು ದಿನಗಳಿಂದ ಮಾಡ್ಕೊಂಡು ಬಂದಿರುವಂತಹ ಕೆಲಸಗಳಿಗೆ ಈ ದಿನ ನಿಮಗೆ ಅದು ಪ್ರತಿಫಲವನ್ನು ಕೊಟ್ಟಿರುತ್ತೆ. ಇನ್ನು ನಿಮ್ಮ ಆದಾಯಕದಲ್ಲಿ ಲಾಭವನ್ನು ಕಾಣ್ತೀರಾ ಅಂತಲೂ ಸಹ ಹೇಳ್ಬೋದು. ಇನ್ನು ನಿಮ್ಮ ಕುಟುಂಬದ ಕಡೆ ಎಲ್ಲೋ ಒಂದು ಕಡೆ ಗಮನ ಹರಿಸ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ, ನಿಮ್ಮ ಕೆಲಸದ ಒತ್ತಡವನ್ನು ನಿಮ್ಮ ಕುಟುಂಬದ ಮೇಲೆ ಹಾಕಿದ್ರೆ ಅದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ರಾಜಕೀಯ ವಿಚಾರಕ್ಕೆ ಬಂದರೆ ಅತಿ ಹೆಚ್ಚು ಲಾಭವನ್ನು ಪಡ್ಕೋತೀರಾ ಅಂತ ಹೇಳ್ಬೋದು. ನಿಮಗೆ ಅದೃಷ್ಟದ ಸಂಖ್ಯೆ 4 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ 4 ಅನ್ನುವಂತಹ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ನಿಮಗೆ ಒಳ್ಳೆಯದಾಗತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಕುಂಭರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ನೀವು ಇಂದಿನಿಂದ ಮಾಡ್ಕೊಂಡು ಬಂದಿರುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಇವತ್ತಿನ ದಿನ ಗೌರವ ಸಿಗುವಂತಹ ದಿನ. ನೀವು ಮಾಡ್ಕೊಂಡು ಬಂದಿರುವಂತಹ ಕೆಲಸ ಕಾರ್ಯಗಳಿಗೆ ಹಿರಿಯರ ಆಶೀರ್ವಾದ ಇವತ್ತಿವರೆಗೂ ಇರುತ್ತೆ. ಅದೇ ರೀತಿಯಾಗಿ ಇವಾಗ ನಿಮ್ಮ ಆದಾಯ ತಕ್ಕ ಮಟ್ಟಿಗಿರ್ಬೋದು, ಆದರೆ ಮುಂದಿನ ದಿನದಲ್ಲಿ ನಿಮ್ಮ ಆದಾಯ ಮತ್ತಷ್ಟು ದುಪ್ಪಟ್ಟಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈಗ ಮಾಡ್ತಾ ಇರುವಂತಹ ಕೆಲಸ ಬಿಟ್ಟು ದೂರದ ಪ್ರಯಾಣದ ಕೆಲಸವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲೂ ಸಹ ನಿಮಗೆ ಲಾಭ ಇರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಅದೃಷ್ಟದ ಸಂಖ್ಯೆ 5 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಹೊಸ ಸ್ಥಳದಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸುವವರಿಗೆ ಇವತ್ತಿನ ದಿನ ಸೂಕ್ತವಾದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಅದರಲ್ಲೂ ಗೌರ್ಮೆಂಟ್ ಜಾಬಲ್ಲಿರುವಂತಹ
ಟೀಚರ್ಸ್ಗಳು ಬೇರೆ ಬೇರೆ ಜಾಗಗಳಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇರ್ತೀರಾ, ಅಂಥವ್ರಿಗೆ ಇವತ್ತಿನ ದಿನ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು, ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಆದಾಯ ಅಷ್ಟೇನು ಹೆಚ್ಚಾಗಲ್ಲ, ಸಾಮಾನ್ಯ ಗತಿಯಲ್ಲೇ ಇರುತ್ತೆ. ಆದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಅತಿ ಹೆಚ್ಚು ಸೂಕ್ತವಾದ ದಿನ ಅಂತ ಹೇಳ್ಬೋದು. ನಿಮ್ಮ ಫಲಿತಾಂಶ ಆಗಿರ್ಬೋದು, ನಿಮ್ಮ ಯಶಸ್ಸಾಗಿರ್ಬೋದು, ಎಲ್ಲವೂ ಸಹ ಈ ದಿನ ತುಂಬ ಉತ್ತಮವಾಗಿ ಇರುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಉದ್ಯೋಗಗಳನ್ನ ಮಾಡ್ತಾ ಇರ್ತೀರಾ, ಮನೇಲೇ ಕೂತ್ಕೊಂಡು ಉದ್ಯೋಗಗಳನ್ನ ಮಾಡ್ತಿರ್ತೀರ, ಅಂಥವ್ರಿಗೆ ಇವತ್ತಿನ ದಿನ ಒಂದು ಕಡೆ ಲಾಭದ ದಿನ ಅಂತಲೇ ಹೇಳ್ಬೋದು. ನಿಮಗೆ ಅದೃಷ್ಟದ ಸಂಖ್ಯೆ 6 ಅನ್ನುವಂತಹ ಸಂಖ್ಯೆ ಆಗಿರುತ್ತೆ. ಈ ನಂಬರ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಅದೃಷ್ಟ ತಾನಾಗಿ ತಾನೇ ಹುಡಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು.